ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಅರ್ಪಿಸೋಣ. ಹಲ್ಲೆಲೂಯಾ. ಕರ್ತನು ತಾನೇ ನಮ್ಮನ್ನ ಕಳೆದ ಶನಿವಾರ ನಮಗೆ ನೆನಪಿಟ್ಟು ಕಳೆದ ಶನಿವಾರ ನಾವು ಉಪವಾಸ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿದ್ವಿ. ಇವತ್ತಿನ ದಿವಸ ನಾವು 7 ದಿವಸ ಮುಂದೆ 8ನೇ ದಿವಸಕ್ಕೆ ನಾವು ಕಾಲಿಟ್ಟಿದ್ದೇವೆ. ಕರ್ತನ ಕೃಪೆ ನಮ್ಮನ್ನ ಇಷ್ಟು ಮಾತ್ರದಲ್ಲಿ ನಡೆದಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಏಕ ಮನಸ್ಸುಳ್ಳವರಿಗೆ ಕರ್ತನಲ್ಲಿ ಒಂದಾಗಿರುವುದಕ್ಕಾಗಿ ಕರ್ತನಿಗೆ ಮಹಿಮೆ ಉಂಟಾಗುದ. ಯಾಕಂತಂದ್ರೆ ಒಂದು ಗ್ರೂಪ್ ಆಫ್ ಜನರನ್ನ ಏಕ ಮನಸ್ಸಿನಲ್ಲಿ ಸೇರಿಸೋದು ಅಷ್ಟು ಸುಲಭವಾದ ಮಾತಲ್ಲ. ಒಂದೊಂದು ರೀತಿಯ ಆಲೋಚನೆ ಇರ್ತದೆ, ಒಂದೊಂದು ರೀತಿಯ ಸ್ವಭಾವ ಇರ್ತದೆ, ಮಾತುಗಳಿರ್ತವೆ, ಬೆಳೆದು ಬಂದ ರೀತಿ ಇರ್ತದೆ. ಆದ್ರೆ ಕರ್ತನ ಆತನ ನಾಮದಲ್ಲಿ ನಮ್ಮನ್ನು ಒಂದುಗೂಡಿಸಿದ್ದಾನೆ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ಹೊಸ ಸಬ್ಜೆಕ್ಟ್ಗೆ ನಾವು ಹೋಗ್ತಾ ಇದ್ದೇವೆ. ಹೊಸ ವಿಷಯವನ್ನ ಧ್ಯಾನ ಮಾಡದೆ ಹೋಗ್ತಾ ಇದ್ದೇವೆ. ನಮ್ಮ ಸತ್ಯವೇದವನ್ನ ಫಿಲೆಮೋನನ ಪತ್ರಕ್ಕೆ 1ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದ ತಿರುಗಿಸೋಣ. ಸತ್ಯವೇದದಲ್ಲಿರುವಂತ ಹೊಸ ಒಡಂಬಡಿಕೆಯಲ್ಲಿರುವಂತ 1 ಅಧ್ಯಾಯ ಉಳ್ಳಂತ ಪತ್ರಿಕೆಗಳು ಎಷ್ಟಿದಾವೆ? ಯೂದನ ಪತ್ರಿಕೆ, 3 ಯೋಹಾನನ ಪತ್ರಿಕೆ, 2 ಯೋಹಾನನ ಪತ್ರಿಕೆ, ಆದ್ಮೇಲೆ ಫಿಲೆಮೋನನ ಪತ್ರಿಕೆ. ಹಲ್ಲೆಲೂಯಾ. ಈ ಫಿಲೆಮೋನನ ಪತ್ರಿಕೆ ವಿಶೇಷ ಏನು ಅಂತಂದ್ರೆ, ಈ ಫಿಲೆಮೋನನ ಪತ್ರಿಕೆ ಅಲ್ಲಿರುವಂತ ಜನರಿಗೆ ಬರೆದಂತ ಒಂದು ಪತ್ರವಲ್ಲ. ಪೌಲನು ವಿಶೇಷವಾಗಿ ಒಬ್ಬ ವ್ಯಕ್ತಿಗೆ ಬರೆದಂತ ಪತ್ರಿಕೆ ಆಗಿದೆ. ನಾವು ಸತ್ಯವೇದದಲ್ಲಿ ವ್ಯಕ್ತಿಗೆ ಬರೆದಂತ ಪತ್ರಿಕೆಯನ್ನ ಎಷ್ಟು ಪತ್ರಿಕೆಗಳನ್ನ ನೋಡ್ತೇವೆ? ತೀತನಿಗೆ ಬರೆದ ಪತ್ರಿಕೆ, ತಿಮೋಥೆಯನಿಗೆ ಬರೆದ ಪತ್ರಿಕೆ, ಫಿಲೆಮೋನನ ಬರೆದ ಪತ್ರಿಕೆ. ಇವು ಮೂರೇ ಇರೋದು. ಪೌಲನ್ ಬರೆದಂತ ಹೆಸರಿಡಿದು ಇವರಿಗೆ ನಾನು ವ್ಯಕ್ತಿಗತವಾಗಿ ಬರೀತೀನಿ ಅಂತ ಅನ್ಕೊಂಡು ಬರೆದಂತ ಪತ್ರಿಕೆಗಳಲ್ಲಿ ಇವು 3 ಇರೋದು. ತಿಮೋಥೆಯರಿಗೆ ಯಾವ ವಿಚಾರವಾಗಿ ಆ ಪತ್ರಿಕೆಯನ್ನ ಪೌಲನು ಬರೆದಿದ್ದಾರೆ? ಸಭೆಯಲ್ಲಿ ಯಾವ ರೀತಿಯಲ್ಲಿ ನಡೆಸಬೇಕು ಅನ್ನುವ ವಿಚಾರ. ಸಭಾಪಾಲಕನ ಪತ್ರಿಕೆಗಳು ಅಂತ ಅನ್ಕೊಂಡು ಆ 1-2 ಪತ್ರಿಕೆಗಳನ್ನ ನಾವು ಸತ್ಯವೇದದಲ್ಲಿ ಭಾವಿಸಬಹುದು. ಅದೇ ರೀತಿಯಲ್ಲಿ ತೀತನಿಗೆ ಪತ್ರಿಕೆಯನ್ನು ಬರೆಯುವಾಗ ಸಭೆಯಲ್ಲಿ ನಡೆಯುವಂತ ವಿಚಾರಗಳಿಗೆ ಬರೆಯುವಂತ ಪತ್ರಿಕೆಯನ್ನು ಬರೆದರೂ ಕೂಡ ಅದನ್ನು ಸಭಾಪಾಲಕನು ಮಾತ್ರ ಅಲ್ಲ, ಅದನ್ನು ಸಭಾ ಅಧ್ಯಕ್ಷನು ಕೂಡ ಆಗಿದ್ದಾನೆ ಅನ್ನೋದನ್ನು ನಾವು ಗಮನಕ್ಕೆ ತಂದುಕೊಡಬೇಕು. ಫಿಲೆಮೋನನ್ನು ನೋಡುವಾಗ ಇವನು ಕೂಡ ಒಂದು ಸಭೆಯನ್ನು ನಡೆಸ್ತಾ ಇರ್ತಾನೆ. ಇವನಿಗೂ ಕೂಡ ಒಂದು ವಿಚಾರವಾಗಿ ಒಂದು ವಿಚಾರವನ್ನು ಮನದಟ್ಟು ಮಾಡೋದಕ್ಕೋಸ್ಕರವಾಗಿ ಫಿಲೆಮೋನನಿಗೆ ಪತ್ರವನ್ನು ಬರ್ತಾರೆ. ನಮಗೆ ಅನಿಸಬಹುದಲ್ಲ, ನಮ್ಮ ಪತ್ರಗಳು ಯಾವುದು ಕೂಡ ಬೇರೆ. ನಾವು ಕೂಡ ಪತ್ರ ಬರೆದಿದ್ದೇವೆ, ಗೊತ್ತಿಲ್ಲ. ಯಾರೆಲ್ಲ ಪತ್ರ ಬರೆದಿದ್ದೀರಾ? ಏನಂತ ಕರಿತೀರ ಆ ಪತ್ರನ? ಇಂಗ್ಲೆಂಡ್ ಲೆಟರ್ ಅಂತ ನೆನಪಿರ್ಬೋದು. ಬ್ಲೂ ಕಲರ್ ಬರುತ್ತೆ. ನಾವು ಬರ್ದಿಲ್ಲ, ಎಲ್ಲ ಕಲರ್. ಇನ್ನೊಂದು ಚಿಕ್ಕದು, ಅದು ಅದ್ರ ಜೊತೆ ಅದು ಅಟ್ಯಾಚ್ ಆಗಿ ಹೋಗೋದು. ಒಂದು ಪೇಪರ್ ಜೊತೆ ಅದರ ಪೋಸ್ಟ್ ಕಾರ್ಡ್ ನ ಕಳಿಸೋದು. ಓಪನ್ ಕಾರ್ಡ್ ಕಳಿಸೋದು. ಓಕೆ. ಆ ರೀತಿಯಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಪತ್ರವನ್ನು ಕಳಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಪತ್ರಗಳ ವ್ಯವಹಾರವನ್ನ ನಾನು ಚಿಕ್ಕಂದಲ್ಲಿರುವಾಗ ನಮ್ಮ ತಾಯಿ ಅವರ ಅಂದ್ರೆ ನನ್ನ ಮಾವನಿಗೆ ಅವರು ಮುಂಬೈಯಲ್ಲಿದ್ದಾಗ ಸಮಯದಲ್ಲಿ ಪತ್ರವನ್ನು ಬರೀತಿದ್ದು ಅನ್ನೋದನ್ನ ನಾನು ನೋಡ್ತಾ ಇದ್ದೆ. ಫೋನ್ ಕಾಲ್ಗಳು ಅವಾಗ ರೇರು. ಬಹಳ ಏನಂತಂದ್ರೆ IST ಫೋನ್ಗಳನ್ನು ಮಾಡಬೇಕು ಅಂತಂದ್ರೆ ಒಂದು ನಿಮಿಷಕ್ಕೆ 8 ರೂಪಾಯಿ, 1 ನಿಮಿಷಕ್ಕೆ 10 ರೂಪಾಯಿ ಎಲ್ಲ ಹೋಗೋದು. ಆದ ನಂತರ ಬಂತು ನಂಬರ್ ಕಾಯಿನ್ ಬಂತು. ಅದಕ್ಕಿಂತ ಮುಂಚೆ ISD ಕಾಲ್ಗೋಸ್ಕರ ಲೈನ್ ನಿಲ್ತಾ ಇತ್ತು. ಇವತ್ತಿನ ದಿವಸ ಕೈಯಲ್ಲೇ ಮೊಬೈಲ್ ಇಟ್ಕೊಂಡು ನಾವು ಎಲ್ಲೆಲ್ಲಿಗೂ ಫೋನ್ ಮಾಡ್ತೀವಿ, ವಿಡಿಯೋ ಕಾಲ್ ಮಾಡ್ತೀವಿ. ಆದ್ರೆ ಒಂದು ದಿನಮಾನದಲ್ಲಿ ಯಾವ ರೀತಿಯಲ್ಲಿ ಟೆಕ್ನಾಲಜಿ ಇತ್ತು ಅಂತಂದ್ರೆ ಒಂದು ಕಾಲ್ ಮಾಡೋದು. ನಾನು ಅಂದ್ಕೊಳ್ತೀನಿ, ಈ ಕೆಲವು ಜನರೇಷನ್ಗಳು ಆಯಾಗ ISD ಕಾಲ್ ಅನುಭವ ಇಲ್ಲ ಅನ್ಸುತ್ತೆ, ಇಂಗ್ಲೆಂಡ್ ಲೆಟರ್ದು ಅನುಭವ ಇಲ್ಲ ಅನ್ಸುತ್ತೆ. ಆದ್ರೆ ದೇವರು ಅಂತ ಅನುಭವವನ್ನು ಕೊಟ್ಟಿದ್ರಿಂದಲೇ ಈ ಪತ್ರಿಕೆಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಎಷ್ಟು ಪ್ರಾಮುಖ್ಯ ಆಲೋಚನೆ ಮಾಡ್ರಿ. ನಾವಿರುವಾಗಲೇ ಪತ್ರಗಳು ತಲುಪುವಾಗ 3-4 ದಿವಸ 5 ದಿವಸ ಆಗೋದು. ಅದು ತಲುಪಿದೆಯೋ ಇಲ್ಲೋ ನನ್ನ ಕೆಲಸ ಕನ್ಫರ್ಮೇಶನ್ ಇಲ್ಲ. ಪೋಸ್ಟ್ ಮಾಸ್ಟರ್ ತಗೊಂಡೋಗಿ ಕರೆಕ್ಟ್ ಆಗಿ ಅಡ್ರೆಸ್ ಕೊಡ್ತಾರೆ. ಆದ್ರೆ ಇಲ್ಲಿ ಪೌಲನು ವ್ಯಕ್ತಿಗತವಾಗಿ ಆತನು ಯಾರಿಗೆ ಪತ್ರವನ್ನು ಬರೀತಾ ಇದ್ದಾನೆ? ಫಿಲೆಮೋನನಿಗೆ ಆತನ ಪತ್ರವನ್ನು ಬರೆತಿದ್ದಾನೆ. ಫಿಲೆಮೋನನಿಗೆ ಯಾಕೆ ಬರೀತಾ ಇದ್ದಾನೆ ಅಂತಂದ್ರೆ,
ಫಿಲಮನ ಮನೆಯಲ್ಲಿ ಒಂದು ಸಭೆ ನಡೀತಾ ಇತ್ತು. ಎಲ್ಲಿ ಗೊತ್ತಾಗುತ್ತೆ ನಮ್ಗೆ? ಮೊದಲನೇ ಆ ಒಂದು ಫಿಲಮನ್ನ ಪತ್ರಿಕೆಯಲ್ಲಿ ಗಮನಿಸಿರಿ, 2ನೇ ವಾಕ್ಯ, ಸಹೋದರಿಯಾದ ಅಫಿಯಳಿಗೂ ನಮ್ಮ ಸಹಭಟನಾದ ಅರ್ಕಿಪ್ಪನಿಗೂ ನಿನ್ನ ಮನೆಯಲ್ಲಿ ಕೂಡುವ ಸಭೆಯವರಿಗೂ ಬರೆಯುವುದೇನೆಂದರೆ, ಅಲ್ಲೆಲೂಯಾ. ಹಾಗಾದ್ರೆ ಅವನ ಮನೆಯಲ್ಲಿ, ಫಿಲೋವನನ ಮನೆಯಲ್ಲಿ ಒಂದು ಸಭೆ ನಡೀತಾ ಇದೆ. ಅದೆಷ್ಟು ಜನರ ಸಭೆ ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ಆತನು ಸಭೆಯನ್ನ ನಡೆಸ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಆ ಸಭೆಯ ವಿಚಾರವಾಗಿ ಬರೀಲಿಲ್ಲ. ಯಾಕಂದ್ರೆ ಇದೊಂದು ಇದು ಪಾಸ್ಟರ್ಸ್ ಎಪಿಸ್ಟಲ್ ಅಂತ ಅನ್ಕೊಂಡು ಇದನ್ನು ಕರೆಯೋದಿಲ್ಲ. ಯಾಕಂದ್ರೆ ಇದು ವೈಯಕ್ತಿಕವಾಗಿ ಬರೆದಂತಹ ವಿಚಾರ ಆಗಿದೆ. ಅದನ್ನ ಜೀವನದಲ್ಲಿ ನಡೆದಂತಹ ಒಂದು ವಿಚಾರನ ಎತ್ತಿ ಹಿಡಿದು ಮತ್ತು ಆ ವಿಚಾರ ಆ ಫಿಲಮನ ಜೀವಿತದಲ್ಲಿ ನಡೆದಂತಹ ಒಂದು ವಿಚಾರ ತನಗೂ ಆ ಕನೆಕ್ಷನ್ ಇದ್ದಿದ್ದರಿಂದ ಅದಕ್ಕೋಸ್ಕರವಾಗಿ ಪೌಲನು ಫಿಲೆಮೋನನಿಗೆ ಆ ಪತ್ರವನ್ನ ಬರೀತಾನೆ. ಈ ಫಿಲೆಮೋನನ ಪತ್ರವನ್ನ ಬರೆದಾಗ ಪೌಲನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಭಾವ ಏನಂತಂದ್ರೆ, ಅಲ್ಲಿರುವಂತಹ ಪರಿಸ್ಥಿತಿಯನ್ನ, ಅಲ್ಲಿರುವಂತಹ ಸಂದರ್ಭಗಳನ್ನು ಎತ್ತಿ ಹಿಡಿದು ಮಾತನಾಡೋದು ಪೌಲನ ಪತ್ರಿಕೆಗಳ ಒಂದು ವಿಶೇಷತೆ. ನೀವೆಲ್ಲಾ ಪತ್ರಿಕೆಗಳನ್ನ ನೋಡ್ರಿ, ಮೊದಲು ಮ್ಯಾಟ್ರಿಗೆ ಹೋಗೋದಕ್ಕಿಂತ ಮುಂಚೆ ಆತನ ಎಲ್ಲಾ ವಿಚಾರಗಳಲ್ಲಿ ಎಲ್ಲ ಅಲ್ಲಿ ನಡೆಯುವಂತ ಸಂದರ್ಭಗಳನ್ನ, ಪರಿಸ್ಥಿತಿಗಳನ್ನ ಎತ್ತಿ ಮಾತಾಡ್ತಾನೆ. ಇದು ನಾವು ಕೆಲವು ನೋಡ್ರಿ, ಸ್ಪೀಚ್ ಮಾಡುವಾಗ ನಾವು ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಹೋಗ್ತೀವಿ. ನಾವು ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಹೋಗ್ಬಾರ್ದು. ಫಸ್ಟ್ ಏನಂತಂದ್ರೆ, ಜನರು ಯಾರು ಕೂತಿರ್ತಾರೋ ಮತ್ತೆ ಏನ್ ಸಂದರ್ಭ ನಡೀತಿರುತ್ತೋ ಅದನ್ನ ನಾವು ಸಂಬೋಧಿಸಿ 2 ಮಾತುಗಳನ್ನು ಆಡಬೇಕು. ಆಡಿದಾಗ ಮಾತ್ರವೇ ನಾವು ಮುಂದಿನ ವಿಚಾರದ ಬಗ್ಗೆ ಅವರನ್ನ ಕೇಳಿಸಿಕೊಳ್ಳುವಂತೆ, ಅವರನ್ನು ನಡೆಸಿಕೊಳ್ಳುವಂತೆ, ಅವರು ಅದಕ್ಕೆ ಗಮನ ಹರಿಸುವಂತೆ ಮಾಡಲು ಸಾಧ್ಯ. ಅದಕ್ಕೆ ಪೌಲನು ಇಲ್ಲೆಲ್ಲ ಇಷ್ಟು ಹೇಳಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಿ ಮುಂದೆ ಈ ಫಿಲೆಮೋನನ ಬಗ್ಗೆ ಹೇಳ್ತಾ ಇದ್ದಾರೆ. ಫಿಲೆಮೋನನ ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ ಏನನ್ನ ಹೇಳ್ತಿದ್ದಾರೆ? ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ದೇವರಿಗೆ ಯಾವಾಗಲೂ ಸ್ತೋತ್ರವನ್ನ ಸಲ್ಲಿಸಿ ನಿನಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಉಪವಾಸ ಪ್ರಾರ್ಥನೆಯಲ್ಲಿ ನಾವಿದ್ದೇವೆ. ನಮ್ಮ ಪ್ರೀತಿ ಪಾತ್ರರು ನಮಗೆ ಅನೇಕರಿದ್ದಾರೆ. ಸಭೆಯ ವಿಶ್ವಾಸಿಗಳಿದ್ದಾರೆ, ಸೇವಕರಿದ್ದಾರೆ, ಸಭಾ ಪಾಲಕರು ಇದ್ದಾರೆ. ಅದೇ ರೀತಿಯಲ್ಲಿ ಅನೇಕ ಸೇವಾ ಕಾರ್ಯಗಳಿದ್ದಾವೆ. ಚರ್ಚ್ ಕಟ್ಟಲ್ಪಡ್ತಾ ಇದೆ. ಎಷ್ಟು ಜನ ನಾವು ಮುತುವರ್ಜಿ ವಹಿಸಿಕೊಂಡು 20 ಪಾಯಿಂಟ್ಸ್ ಇದೆಯಲ್ಲ, ಅದಕ್ಕಿಂತ ಬರೋದಕ್ಕಿಂತ ಮುಂಚೆ ಮಾಡ್ತಾ ಇದ್ರು. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನೆಯನ್ನ ದೇವರು ಕೇಳಿದ್ದಾನೆ ಮತ್ತು ದೇವರು ನೋಡಿದ್ದಾನೆ ಅನ್ನೋದು ನೆನಪಿರಲಿ. ಹಲ್ಲೆಲೂಯಾ. ಯಾಕಂತಂದ್ರೆ ಕೆಲವು ಬಾರಿ ಏನಾಗುತ್ತೆ, ನಮಗೆ ನಮ್ಮ ವಿಚಾರಗಳೇ ನಮಗೆ ಪ್ರಾಮುಖ್ಯ ಆಗಿರುತ್ತೆ, ನಮ್ಮ ವಿಚಾರಗಳೇ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಈ ವಿಚಾರಗಳನ್ನ ಟಚ್ ಮಾಡೋದಿಲ್ಲ. ಯಾಕಂದ್ರೆ ಆರಾಧನೆ ನಾವು ಮಾಡ್ತೇವೆ, ವಾಕ್ಯವನ್ನ ಒಂದು ಮುಗಿಸ್ಬೇಕಲ್ಲ ಅಂತ ಅನ್ಕೊಂಡು ಹೋಮತ್ತರ ಮುಗಿಸಿಕೊಡ್ತೇವೆ. ಆದ್ರೆ ಪ್ರಾರ್ಥನೆ ಮಾಡುವಾಗ ನಮಗೆ ಯಾವ ವಿಚಾರವಾಗಿ ಪ್ರಾರ್ಥನೆ ಮಾಡಬೇಕೆಂದು ನಮಗೆ ಪಾಯಿಂಟ್ಗಳು ನೆನಪಾಗೋದಿಲ್ಲ. ಯಾಕೆಂತಂದ್ರೆ ಆ ಪ್ರಾರ್ಥನೆಯ ಸಮಯದಲ್ಲಿ ಪರಿಶುದ್ಧಾತ್ಮನ ನಡೆಸುವಿಕೆ ನಮ್ಮಲ್ಲಿಲ್ಲ. ನನ್ನ ಒಂದು ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ನನಗೆ ಹೆಚ್ಚು ಸಮಯ ಕಳೆಯೋದು ಯಾವಾಗುತ್ತೆ? ಪ್ರಾರ್ಥನೆಯ ಸಮಯನೇ. ಪ್ರಾರ್ಥನೆಗೆ ಕೂತ್ಕೊಂಡು ನಾನು ಪ್ರಾರ್ಥನೆ ಕೂತ್ಕೊಂಡ್ರೆ ಒಂದು ಸಮಯ ಜಾಸ್ತಿ ಸಮಯ ಹೋಗದೆ ಗೊತ್ತ, ವಿಷಯಗಳು ಒಂದೊಂದಾಗಿ ಪರಿಶುದ್ಧಾತ್ಮ ನೆನಪಿಸುತ್ತಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡು, ಇವರಿಗೋಸ್ಕರ ಪ್ರಾರ್ಥನೆ ಮಾಡು, ಈ ವಿಚಾರಕ್ಕೋಸ್ಕರ ಪ್ರಾರ್ಥನೆ ಮಾಡು, ಅದರಲ್ಲಿರುವಂತ ಇಕ್ಕಟ್ಟಿಗೋಸ್ಕರ ಪ್ರಾರ್ಥನೆ ಮಾಡು, ಈ ರೋಗಿಗೋಸ್ಕರ ಪ್ರಾರ್ಥನೆ ಮಾಡು, ಈ ಒಂದು ಕಷ್ಟಗಳಿಗೋಸ್ಕರ ಸಿಲುಕೋರಿಗೋಸ್ಕರ ಪ್ರಾರ್ಥನೆ ಮಾಡು. ನನ್ನ ವಿಚಾರಗಳಲ್ಲಿ ಕೂಡ ಅನೇಕ ವಿಚಾರಗಳನ್ನು ಕೂಡ ಕರ್ತನ ನೆನಪಿಗೆ ತಂದು ಪ್ರಾರ್ಥನೆ ಮಾಡಿ. ಈ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ನಾವು ಪರಿಶುದ್ಧಾತ್ಮನ ಪ್ರೇರೇಪಣೆ ಉಳ್ಳವರಾಗಿ ನಾವು ನಡೆಸಲ್ಪಡಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಎಂದ ಕೂಡಲೇ ಯಾರೋ ಪ್ರಾರ್ಥನೆ ಮಾಡೋದಕ್ಕೆ ಕೇಳಿದ್ರೆ, ಅಥವಾ 21 ದಿವಸಗಳ ಕಾಲ ಯಾವಾಗಲೂ ಕೂಡ ಸಭೆಯಲ್ಲಿ ಪ್ರಾರ್ಥನೆ ನಡೆಯುತ್ತೆ, ಮಾಡದೇ ಇದ್ರೆ ಒಂದು ವೇಳೆ ಯಾರು ನೀವು ತಿಂಡಿ ಆಯ್ತಾ ಅಂತ ಕೇಳಿದ್ರೆ ತಿಂಡಿ ಆಯ್ತು, ಉಪವಾಸ ಮಾಡಲ್ವಾ ಅನ್ನೋ ರೀತಿಯಲ್ಲಿ ಕೇಳಿದಾಗ ಉಪವಾಸ ಮಾಡಿಲ್ಲ, ಇವತ್ತು ಆಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳುವಾಗ ನಮ್ಗೆ ಎಷ್ಟು ಕಷ್ಟ ಆಗುತ್ತಲ್ವ. ಆವಾಗ ನಾವು ಅಂದುಕೊಳ್ತೇವೆ, ಎಲ್ಲರೂ ಉಪವಾಸ ಮಾಡ್ತಿದ್ದಾರೆ, ನಾನು ಮಾಡ್ತಾ ಇಲ್ಲ ಅನ್ನುವಂತ ಗಿಲ್ಟ್ಗೆ ನಾವು ಹೋಗ್ತೇವೆ. ಆದ್ರೆ ನಮಗೆ ಉಪವಾಸ ಪ್ರಾರ್ಥನೆ ಅಂದ್ರೆ ನಾನು ಭಾಗಿಯಾಗಬೇಕು, ಸಂಪೂರ್ಣವಾಗಿ ನನ್ನ ಆತ್ಮ ಪ್ರಾಣ ಶರೀರವನ್ನು ತೊಡಗಿಸಿಕೊಳ್ಳಬೇಕು. ಉಪವಾಸ ಪ್ರಾರ್ಥನೆ ಅನ್ನೋದ್ರೆ ಹೊರೆ ಅಲ್ಲ. ಉಪವಾಸ ಪ್ರಾರ್ಥನೆ ಅಂದ್ರೆ ನನಗೊಂದು ಟಾರ್ಚರ್ ಅಲ್ಲ ಅಂತ ಅನ್ಕೊಂಡು ಯಾವಾಗ ಅಂದುಕೊಳ್ತೀವೋ ನಿಮ್ಮಲ್ಲಿ ಪರಿಶುದ್ಧಾತ್ಮನ ಚಲನೆ ಉಂಟೆಂದು ಅರ್ಥ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ನೋಡ್ರಿ, ಒಂದು ವೇಳೆ ಊಟ ಲೇಟ್ ಆಗೋದಾದ್ರೆ ಕೂಡ ನಾವು ಎಷ್ಟೋ ಬೇಕಾದ್ರೂ ಕಾಯ್ತೇವೆ.
ಯಾಕಂದ್ರೆ ನಿರೀಕ್ಷೆ ಏನೋ ಒಂದು ಒಳ್ಳೆ ಊಟ ಸಿಗುತ್ತೆ ಅಂತ. ಆದ್ರೆ ಈ ಸಮಯದಲ್ಲಿ ನಾವು ಮಾಡುವಂತಹ ಉಪವಾಸ ಪ್ರಾರ್ಥನೆ ಇದೆಯಲ್ಲ, ಒಂದು ತಡವಾದ ನಮಗೆ ಹಸಿವು ಉಂಟಲ್ಲ, ಆ ಹಸಿವು ನಮಗೆ ಪರಲೋಕ ಸಂತೋಷವನ್ನ ತಂದು ಕೊಡ್ತದೆ. ಹಲ್ಲೆಲೂಯಾ. ಈ ತ್ಯಾಗ ನಮಗೆ ಪರಲೋಕ ಸಂತೋಷವನ್ನ ತಂದು ಕೊಡುತ್ತದೆ. ಕರ್ತನ ಸನ್ನಿಧಿಯಲ್ಲಿ ಒಂದನ್ನು ನಾವು ಅರ್ಥಕೊಳ್ಳಬೇಕು, ಕೆಲವು ವಿಚಾರಗಳಿಗೆ ನಾವು ಬೆಲೆ ಕಟ್ಟಲೇಬೇಕು. ಕೆಲವು ವಿಚಾರಗಳಿಗೆ ನಾವು ಪರಲೋಕದಲ್ಲಿ ಬೆಲೆ ಕಟ್ಟಿದ್ರೆ ಮಾತ್ರನೇ ನಮಗೆ ಏನಾದ್ರು ಸಿಗೋದು. ಏನು ಬೆಲೆ? 1 ಕೋಟಿ ಕೊಡ್ಬೇಕಾ? 1 ಲಕ್ಷ ಕೊಡ್ಬೇಕಾ? 1000 ಗಟ್ಟಲೆ ಕೊಡ್ಬೇಕಾ? ನಿನ್ನ ನಂಬಿಕೆಯನ್ನ ಕೊಡಬೇಕಾಗಿದೆ. ಹಲ್ಲೆಲೂಯಾ. ನೀನು ಕರ್ತನಲ್ಲಿ ಕರ್ತನ ಮೇಲೆ ಭರವಸೆ ಇಡಬೇಕಾಗಿದೆ. ಕರ್ತನ ಮೇಲೆ ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಕರ್ತನ ಮೇಲೆ ನಿನ್ನ ಒಂದು ಕಾನ್ಸಂಟ್ರೇಷನ್, ಮನಸ್ಸನ್ನ ನೀನು ಕೊಡಬೇಕಾಗಿದೆ. ಅದೇ ರೀತಿಯಲ್ಲಿ ಇನ್ನೊಂದು ಏನಂತಂದ್ರೆ, ನಮಗೆ ಆಸ್ವಾದನೆಯನ್ನ, ಸಂತೋಷವನ್ನ, ನಮಗೆ ಎಂಜಾಯ್ಮೆಂಟ್ ಅನ್ನ ಕೊಡುವಂತ ಎಲ್ಲ ಸ್ವಭಾವಗಳನ್ನ ಬಿಟ್ಟು ನಾವು ಕರ್ತನ ಮುಂದೆ ಪ್ರೆಸೆಂಟ್ ಆಗುವಾಗ ದೇವರಿಗೆ ನಾವು ಬೆಲೆ ಕೊಡ್ತಾ ಇರ್ತೇವೆ. ಕರ್ತನೇ, ನನಗೆ ಇದು ಕ್ಷುಲ್ಲಕ, ಇದು ಕ್ಷುಲ್ಲಕ, ನನಗೆ ಈ ವಿಚಾರಗಳು ನನಗೆ ಕ್ಷುಲ್ಲಕವಾದದ್ದು. ನಾನು ಸಮಯವನ್ನು ನಿನಗೆ ಕೊಡ್ತಾ ಇದ್ದೇನೆ. ನಾನು ನಿನಗೆ ನನ್ನ ವಿಚಾರಗಳ, ನನ್ನ ಆಸೆಯನ್ನು ನಿನಗೆ ಕೊಡ್ತಾ ಇದ್ದೇನೆ. ಏನೋ ಒಂದು ತಗೋಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಅದು ಸಮಯವಲ್ಲ. ಕರ್ತನೆ, ನಿನ್ನ ಚಿತ್ತವಾದರೆ ನನಗೆ ಒದಗಿಸುವುದ ಕೇಳುವಾಗ ನಾವೇನ್ ಮಾಡ್ತೇವೆ? ನಮ್ಮ ಆಸೆಯನ್ನ ನಾವು ಶಿಲುಬೆಗೆ ಹಾಕ್ತೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೂ ಕೂಡ ಈ ಲೋಕದಲ್ಲಿ ಮಾನಸಿಕವಾಗಿ ಆಲೋಚನೆ ಮಾಡುವುದಾದ್ರೆ, ಅದನ್ನು ಧರ್ಮ ಪ್ರಚಾರಕನಾಗಿದ್ದನು, ಅದನ್ನು ಎಲ್ಲರ ಕಡೆ ಫೇಮಸ್ ಆಗಿದ್ದನು. ಈಗ ನೋಡ್ರಿ, ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಯಾರಿಗೂ ಗೊತ್ತಿಲ್ಲ? ಎಲ್ರಿಗೂ ಗೊತ್ತಿದೆ. ಅಷ್ಟು ಫೇಮಸ್ ಆಗಿರುವಂತ ವ್ಯಕ್ತಿ ಯೇಸು ಕ್ರಿಸ್ತ. ಒಂದು ವೇಳೆ ಈ ಜಮಾನದಲ್ಲಿ ಕೂಡ ಇರುತ್ತಿದ್ರೆ, ಒಂದು ಪ್ರಭಾವಿ ವ್ಯಕ್ತಿ, ಒಂದು ರಾಜಕೀಯ ವ್ಯಕ್ತಿ, ಒಂದು ಪ್ರೆಸಿಡೆಂಟ್ ಆಗಿ ಇರುವಂತ, ಅಥವಾ ಎಲ್ಲಾ ದೇಶವನ್ನ ತನ್ನ ತೋಟೆಯಲ್ಲಿ ಇಟ್ಟುಕೊಳ್ಳುವಂತ ಪ್ರಭಾವ ಆತನಿಗೆ. ಆದ್ರೆ ಆತನ ಏನು ಬಯಸಿದ? ಅದನ್ನ ಬಯಸಿಲ್ಲ. ಅದನ್ನ ಏನನ್ನು ಬಯಸ? ಶಿಲುಬೆ ಹಾದಿಯನ್ನು ಹಿಡಿದ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ಈ ಲೋಕದ ಆಲೋಚನೆ, ಲೋಕದ ಆಚಾರಗಳನ್ನ, ಲೋಕದ ವಸ್ತುಗಳನ್ನ ನಾವು ಪ್ರೀತಿ ಮಾಡುವುದಾದ್ರೆ ನಾವು ಹೇಳ್ತೇವೆ ಅಷ್ಟೇ, ಯೇಸು ಕ್ರಿಸ್ತನನ್ನು ನಾವು ಹಿಂಬಾಲಿಸ್ತೇವೆ. ಆದ್ರೆ ನಿಜವಾಗಲೂ ನಮ್ಮ ಕನ್ನಡಿಯ ಮುಂದೆ ನೀವು ಕೇಳ್ರಿ ಹೋಗಿ, ನೀನು ಯೇಸು ಕ್ರಿಸ್ತನನ್ನ ಹಿಂಬಾಲಿಸ್ತೀಯ ಅನ್ನೋದನ್ನ ಕೇಳೋದಾದ್ರೆ, ಸತ್ಯ ನೀವೇ ಬಾಯಲ್ಲಿ ಇಲ್ಲ ಅಂತ ಅನ್ಕೊಂಡು ನಮ್ಮ ಬಾಯಲ್ಲಿ ಬರುತ್ತೆ. ಹೌದಲ್ವಾ? ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಾವು ದೇವರ ಕಡೆ ತಿರುಗಬೇಕಾಗಿದೆ. ಹಲ್ಲೆಲೂಯಾ. ಕೆಲವು ಅನೇಕ ಚಿಕ್ಕ ಚಿಕ್ಕ ವಿಚಾರಗಳನ್ನು ಮನಸ್ಸಿಗೆ ಹಾಕೊಂಡು ನಾವು ಕ್ರಿಸ್ತನಿಂದ ದೂರ ಆಗಿದ್ದೇವೆ. ಕ್ರಿಸ್ತನಿಂದ ಒಂದು ಡಿಸ್ಟೆನ್ಸ್ ಇಟ್ಕೊಂಡಿದ್ದೇವೆ. ಯಾಕಂದ್ರೆ ಕ್ರಿಸ್ತನು, ಆತನು ಪರಿಶುದ್ಧನಾಗಿದ್ದಾನೆ. ನಾವು ಹತ್ರ ಹೋಗುದಾದ್ರೆ ನಾವು ಕೂಡ ಪರಿಶುದ್ಧರಾಗಬೇಕು. ನಾವು ಕ್ಲೀನ್ ಇದ್ರೆ ಮಾತ್ರನೇ ಆತನು ಕ್ಲೀನ್ ಇರುವವರನ್ನ ಆತನು ಹತ್ರ, ಯಾಕಂದ್ರೆ ಆತನ ಹತ್ರ ಕರ್ಕೊಳ್ಳೋದಕ್ಕೆ ಎಲ್ಲರನ್ನೂ ಕರೆದುಕೊಂಡನು. ಆದ್ರೆ ಆತನ ವಿಚಾರದಲ್ಲಿ ಕಲಿಯಬೇಕಾದ್ರೆ, ನಿಕಟವಾದ ಸಂಬಂಧ ಹೊಂದಬೇಕಾದ್ರೆ ಪರಿಶುದ್ಧರಾಗುವುದು. ನೋಡ್ರಿ, ಯೂದ, ಯಾಕೋಬ ಇವರೆಲ್ಲ ಕ್ರಿಸ್ತನ ಸಹೋದರರು. ಅವರು ಭೂಮಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಅವರು ಕರ್ತನ ಜೊತೆ ಹತ್ತಿರವಾಗಲಿಲ್ಲ. ಕರ್ತನ ಭೂಮಿಯಲ್ಲಿರುವಾಗ ಅವರು ಕ್ರಿಸ್ತನ ಜೊತೆ ಹತ್ತಿರವಾಗಿ ಯಾವಾಗ ನೋಡಿದ್ರು ಕೂಡ ಇವನಿಂದ ಏನಾದ್ರೂ ನಮಗೆ ಬೆನಿಫಿಟ್ ಸಿಗುತ್ತಾ, ಇವನಿಗೆ ಏನಾದ್ರೂ ನಾವು ಶ್ರೀಮಂತರಾಗ್ಬೋದಾ, ಇವನಿಂದ ಏನಾದ್ರೂ ನಾವು ಇನ್ಫ್ಲುಯೆನ್ಸ್ ವ್ಯಕ್ತಿಗಳಾಗುವುದು ಅಂತ ಅನ್ಕೊಂಡು ಅವ್ರ ತಮ್ಮಂದ್ರೆ ಆಲೋಚನೆ ಮಾಡುದು. ಇನ್ನೊಂದೇನಂತಂದ್ರೆ, ಮನೆಯಲ್ಲೊಂದು ಮರಣ ಆಯ್ತು. ಯಾರು ಮರಣ ಆಯ್ತು? ಯೋಸೇಫ ಮಧ್ಯದಲ್ಲಿ ಸತ್ತು ಹೋದ. ಯಾವಾಗ ಸತ್ತು ಹೋದಂದಿಲ್ಲ, ಆದ್ರೆ ಮರಿಯಾಳು ಕೊನೆಗೆ 33.5 ವರ್ಷ ದೊಡ್ಡ ಮಗ ಬೆಳೆದು ನಿಂತಾಗ ಅಲ್ಲಿ ಅಪ್ಪ ಇಲ್ಲ ಅಂತ ಎಲ್ಲಿ ಗೊತ್ತಾಗುತ್ತೆ ನಮ್ಗೆ? ಶಿಲುಬೆಯ ಆ ಒಂದು ಗೊಲ್ಗೊತ್ತಾ ಬೆಟ್ಟದಲ್ಲಿ ಯಾರು ಒಬ್ಬಳನ್ನ ಮಾತ್ರ ನೋಡ್ತೇವೆ? ಯಾರನ್ನ ನೋಡ್ತೇವೆ? ಮರಿಯಾಳನ್ನ ಮಾತ್ರ ನೋಡ್ತೇವೆ ನಾವು. ಯೋಸೇಫನನ್ನ ನೋಡುದಿಲ್ಲ, ತಂದೆಯನ್ನು ನೋಡುದಿಲ್ಲ. ಮಗ ಒಂದು ಸಾಯುವಂತ ಪರಿಸ್ಥಿತಿಯಲ್ಲಿ ಇರುವಾಗ ತಂದೆ ಬರದೇ ಇರ್ತಾನ? ಎಲ್ಲಾದ್ರೂ ಬಚ್ಚಿಟ್ಟು ಕೊಡ್ತಾನ? ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಸಮಯದಲ್ಲಿ ಯೋಸೇಫನು ಈ ಭೂಮಿಯಲ್ಲಿ ಇರಲಿಲ್ಲ. ಅದರ ದೇಹ ಅಂತ್ಯವಾಗಿತ್ತು. ಆದ್ರೆ ಯೋಸೇಫನ ಸತ್ತು ಹೋದ ಸಂದರ್ಭದಲ್ಲಿ ಈ ಮನೆಯಲ್ಲಿರುವಂತ ಅಣ್ಣ ತಮ್ಮಂದ್ರೆ ಏನ್ ಬಯಸಿದ್ರು? ಇವನು ಲಾಜರನನ್ನ ಎಬ್ಬಿಸ್ತಾನಂತೆ. ಇವನು ನಾಯಿನೆಂಬ ಊರಿನ ಆ ಒಂದು ಯವನಸ್ಥನನ್ನ ಎಬ್ಬಿಸ್ತಾನೆ. ಅದೇ ರೀತಿಯಲ್ಲಿ ಆ ಒಂದು ಅವನ ಹೆಸರೇನು, ಆ ಒಂದು ಮಗಳನ್ನ, 12 ವಯಸ್ಸಿನ ಮಗಳನ್ನ, ಅವರನ್ನ ಯಾಯಿರನ್ನ ಮಗಳನ್ನ ಎಬ್ಬಿಸ್ತಾನೆ. ಆದ್ರೆ ಮನೆಯಲ್ಲಿ ಅರ್ಧ ವಯಸ್ಸಿನಲ್ಲಿ ಸತ್ತಿರುವಂತಹ ನಮ್ಮ ತಂದೆಯನ್ನ ಇವನು ಎಬ್ಬಿಸ್ಲಿಲ್ಲ ಅಂತ ಅನ್ಕೊಂಡು ಯಾರ ಮೇಲೆ ಅಪನಂಬಿಕೆ ತೋರಿಸಿದ್ರು?
ಯೇಸು ಕ್ರಿಸ್ತನ ಮೇಲೆ ಅಪನಂಬಿಕೆ ತೋರಿಸ. ಆದ್ರೆ ಆತನು ಈ ಲೋಕದ ಕೆಲಸಗಳನ್ನ ಆತನು ಮುಗಿಸಿ ಹೋದ ನಂತರ ಯೇಸು ಕ್ರಿಸ್ತನ ಬಗ್ಗೆ ನಂಬಿಕೆ ಅವರಲ್ಲಿ ಬೆಳೆಯುತ್ತೆ ಪ್ರಿಯರೇ. ಹಲ್ಲೆಲೂಯ. ಯಾಕೆಂತಂದ್ರೆ ಆವಾಗ ಅನ್ಸುತ್ತೆ ಅವರಿಗೆ ಈ ಲೋಕದ ವಿಚಾರಗಳು ಕ್ಷುಲ್ಲಕವಾದದ್ದು, ಈ ಲೋಕದ ವಿಚಾರಗಳು ನಶ್ವರವಾದದ್ದು. ಇವತ್ತಿನ ದಿವಸ ನೋಡಿ, ಆ ಇರಾನ್ ನಲ್ಲಿ ಮತ್ತು ಎಲ್ಲೆಲ್ಲಿ ಬಾಂಬ್ಗಳು ಬಿದ್ದಿದಾವೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನ ಬಿಲ್ಡರ್ಸ್ ಗಳು ಕಟ್ಟಿದ್ರು. ಆದ್ರೆ ಬಿಲ್ಡರ್ಸ್ ಗಳು ಕಟ್ಟಿದ ಇವತ್ತಿನ ಬಿಲ್ಡಿಂಗ್ಗಳು ಏನಾಗಿದ್ದಾವೆ? ನೆಲಸಮವಾಗಿದ್ದಾವೆ. ಗಾಜಾ ಪಟ್ಟಣ ನೀವು ನೋಡಿದ್ರೆ ಹೆಂಗಿದೆ ಗೊತ್ತಾ? ಆಕ್ಚುಲ್ ಆಗಿ ತುಂಬಾ ವ್ಯವಹಾರಗಳು, 22 ಲಕ್ಷ ಜನರು ಇರುವಂತ ಜಾಗ, ನೆಲೆಸುವಂತ ಜಾಗ. ಮತ್ತೆ ವರ್ಲ್ಡ್ ಅಲ್ಲಿ ಎಷ್ಟೋ ನಂಬರ್ ಅಲ್ಲಿ ಅದೇ ವ್ಯವಹಾರ ನಡೆಯುವಂತ ಜಾಗ ಅದಾಗಿತ್ತು. ಯಾಕಂತಂದ್ರೆ ಬಂದರು ಪ್ರದೇಶ ಅದು, ಅಲ್ಲಿ ಅನೇಕ ಬಿಲ್ಡಿಂಗ್ ಗಳಿದ್ದು. ಆದ್ರೆ ಈಗ ನೀವು ಗಾಜಾ ಪಟ್ಟಣ ಹೋಗಿ ನೋಡೋದಾದ್ರೆ ಸಂಪೂರ್ಣವಾಗಿ ಮರುಭೂಮಿಯನ್ನ ನೋಡ್ತೇವೆ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂತಂದ್ರೆ, ಈ ಲೋಕದ ವಿಚಾರಗಳನ್ನ ನಾವು ಕಣ್ಣಿಡದೆ ಪರಲೋಕದ ವಿಚಾರ ಕಣ್ಣಿಡ್ದಾದ್ರೆ ನಾವು ಸಮಾಧಾನ ಇರ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಇರುವರು ಕೂಡ ಸಮಾಧಾನ ಇರ್ತದೆ. ಸಮಾಧಾನದಿಂದ ನಮ್ಮ ಓಟವನ್ನ ಮುಗಿಸ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸೋದರ ಮೊದಲನೇದಾಗಿ ಹೇಳ್ತಾ ಇದ್ದಾನೆ, ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ಯಾವಾಗಲೂ ನಿನ್ನ ವಿಚಾರಕ್ಕೆ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ಯಾಕೆ ಪೌಲನು ಸ್ತೋತ್ರ ಹೇಳ್ತಾ ಇದ್ದೇನೆ? ಮೊದಲನೇ ಪಾಯಿಂಟ್ ಅನ್ನು ಬರೆದುಕೊಟ್ರಿ. 5ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ಕರ್ತನಾದ ಯೇಸುವಿನ ಮೇಲೆ ನೀನಿಟ್ಟಿರುವಂತಹ ನಂಬಿಕೆ. ನಮಗೆ ಬೇರೆಯವರ ನಂಬಿಕೆಯನ್ನು ನೋಡಿ ಸ್ತೋತ್ರ ಹೇಳೋದಕ್ಕೆ ಸಾಧ್ಯನಾ? ನಾವು ನಮ್ಮ ನಂಬಿಕೆ ಇಟ್ಟುಕೊಂಡು ಸ್ತೋತ್ರ ಹೇಳ್ತೇವೆ. ಆದ್ರೆ ಕೆಲವು ವಿಶ್ವಾಸಿಗಳ ಕೆಲವರ ನಂಬಿಕೆಯನ್ನು ನೋಡಿದ್ರೆ ಇದೆಯಲ್ಲ, ಆಶ್ಚರ್ಯ ಆಗುತ್ತೆ. ಅವರು ಬಿದ್ದು ಹೋಗ್ತಾರೆ ಅಂತ ಅನ್ಕೊಂಡು ನಮ್ಮ ಒಂದು ಆಲೋಚನೆ ಇರುತ್ತೆ, ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಥವಾ ಈ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇವರು ಕ್ರಿಸ್ತನನ್ನ ಬಿಟ್ಟು ಹೋಗ್ತಾರೆ ಎನ್ನುವಂತ ನಮ್ಮ ಮನಸ್ಸಿರುತ್ತೆ. ಅಥವಾ ಬರ್ತಾರೆ, ರೋಗ ಆ ಕ್ಷಣದಲ್ಲಿ ಗುಣ ಆಗೋದಿಲ್ಲ, ಇನ್ನೇನು ಇವರು ನಂಬಿಕೆಯಲ್ಲಿ ಜಾರೋದ್ರು ಅಂತ ಅನ್ಕೊಂಡು ನಮಗನ್ಸುತ್ತೆ. ಆದ್ರೆ ಅವರು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದನ್ನ ನಾವು ನೋಡಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ನಿಮಗೆಲ್ಲರಿಗೂ ಎಷ್ಟು ಜನರಿಗೆ ಅನುಭವ ಇದೆಯೋ ಗೊತ್ತಿಲ್ಲ, ಆದ್ರೆ ಇವತ್ತಿನ ದಿವಸ ಅವರುಗಳ ನಂಬಿಕೆಯನ್ನು ನೋಡಿ ಸ್ತೋತ್ರ ಮಾಡುವಂತ ದಿನ ಎದುರಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಕೇವಲ ನಮ್ಮ ನಂಬಿಕೆಯನ್ನು ನೋಡಿ ನಾವು ಹೊಗಳೋದಿಲ್ಲ, ನಮ್ಮ ವಿಚಾರವನ್ನ ನೋಡಿ ನಾವು ಹೊಗಳೋದಿಲ್ಲ, ಇನ್ನೊಬ್ಬರಲ್ಲಿರುವಂತಹ ನಂಬಿಕೆಯನ್ನು ನಾವು ರೆಕಗ್ನೈಸ್ ಮಾಡಿ ನಾವು ಕರ್ತನಿಗೆ ಸ್ತೋತ್ರ ಮಾಡುವವರಾಗಿರ್ಬೋದು. ಅದೇ ರೀತಿಯಲ್ಲಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಫಿಲೆಮೋನನೇ, ನಿನ್ನಲ್ಲಿದ್ದಂತ ನಂಬಿಕೆಯನ್ನು ನೋಡಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಫಿಲೆಮೋನನ ಮೊದಲನೇ ಕ್ಯಾರೆಕ್ಟರ್ ನಲ್ಲಿ ಹೇಳ್ತಾರೆ. ಎರಡನೇದಾಗಿ ಆದ್ರೆ ಇನ್ನೊಂದೇನು ಗುಣ ಇತ್ತು? ದೇವ ಜನರ ಮೇಲಿರುವ ಪ್ರೀತಿ. ಅವ್ರಿಗೆ ಯಾರ ಮೇಲೆ ಪ್ರೀತಿ ಇತ್ತು? ದೇವ ಜನರ ಮೇಲೆ ಪ್ರೀತಿ ಇತ್ತು. ನೋಡಿ, ಕರ್ತನೆ ಹೇಳ್ತಾ ಇದ್ದೇನೆ, ಮೊದಲು ನೀವು ಏನಾದ್ರೂ ಫೋನ್ ಮಾಡಿ ಹಿಂಗಿಂಗೆ ನಾನು ಏನಾದ್ರೂ ಕೊಡಬೇಕು ಅಂತ ಇದ್ದೀನಿ, ಯಾರಾದ್ರೂ ಬಡವರು ಅಲ್ಲಿ ಹೊರಗಡೆ ಇರೋರು ಅವರಿಗೆ ಕೊಡಬೇಕು ಅಂತೀನಿ ಇದ್ದೀನಿ ಅಂತ ಅನ್ಕೊಂಡು ಫೋನ್ ಮಾಡಿ ಕೇಳಿದ್ರೆ ಸೀಮಾಂಟಿ ಏನಂತಾರೆ ಗೊತ್ತಾ? ನಮ್ಮ ಸಭೆಯಲ್ಲೂ ತುಂಬಾ ಜನ ಬಡವರಿದ್ದಾರೆ, ಅವ್ರಿಗೆ ಕೊಡ್ರಿ, ಅವರ ಕಷ್ಟಗಳು ನೀಗಲ್ಪಡಲಿ ಅನ್ಕೊಂಡು ಹೇಳ್ತಾರೆ. ಯಾಕೆಂತಂದ್ರೆ ಮೊದಲು ನಮಗೆ ದೇವಜನರು ಪ್ರಿಯರೇ. ಹಲ್ಲೆಲೂಯಾ. ಮೊದಲು ಯಾವಾಗ ದೇವಜನರು, ಮೊದಲು ನಮ್ಮ ಸಂಬಂಧಿಕರು, ಕುಟುಂಬಸ್ಥರು ಯಾವಾಗ ದೇವಜನರು ಆಗ್ತಾರೋ ನಮಗೆ ಕುಟುಂಬ ದೊಡ್ಡದಾಗೋದಿಲ್ಲ. ನೋಡಿ, ಚೆನ್ನಾಗಿ ಒಂದು ದೊಡ್ಡ ಸೀರೆನೋ ಅಥವಾ ದೊಡ್ಡ ಒಂದು ಪ್ಯಾಂಟ್ ಶರ್ಟೋ ಕೈಗೆಲ್ಲ ಬಂಗಾರ ಹಾಕೊಂಡು ಹೋದ್ರೆ ಚೆನ್ನಾಗಿ ಕುತ್ಕೊಂಡು ಉಪಚಾರ ಮಾಡಿ, ಚೆನ್ನಾಗಿ ಊಟ ಹಾಕಿ, ಚೆನ್ನಾಗಿ ಮಾತಾಡಿ, ನಿಮ್ಮಿಂದ ಏನಾದ್ರೂ ಉಪಯೋಗ ಪಟ್ಕೊಂಡು ನಿಮ್ಮನ್ನ ಕಳಿಸ್ತಾರೆ. ಈ ಲೋಕ ಆಗಿದೆ. ಆದ್ರೆ ಈ ದೇವ ಜನರಲ್ಲಿ ಬಡವರಾದ್ರೂ ಪರವಾಗಿಲ್ಲ, ನೀವು ದೇವ ಮಕ್ಕಳು, ದೇವ ಮನುಷ್ಯರು, ನಿಮ್ಮಲ್ಲಿ ದೇವರಿದ್ದಾನೆ ಅನ್ನೋದಕ್ಕೋಸ್ಕರ ನಿಮಗೆ ಗೊತ್ತಾಗ್ತದೆ. ಅವ ನಮ್ಮ ಜೊತೆ ನೀವು ಪ್ರಾರ್ಥನೆಗೆ ಬರುವಂತ ಸಂದರ್ಭದಲ್ಲಿ ಹೇಗಿರುತ್ತೆ ಉಪಚಾರ, ನಮಗೂ ಅವ್ರಿಗೆ ಸಂಬಂಧ ಏನು? ಈಗ ಬಂದ ಕೂಡಲೇ, ನನ್ನನ್ನು ಕಂಡ ಕೂಡಲೇ ಪ್ರೈಸ್ ಲಾರ್ಡ್ ಅಂತ ಅನ್ಕೊಂಡು ಅಂತಾರೆ. ನನಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಗೊತ್ತಾ? ಆ ಪ್ರೈಸ್ ಲಾರ್ಡ್ ಅಲ್ಲಿ ಅವ್ರು ನನಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ನನ್ನೊಳಗಿರುವ ದೇವರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ರೆಸ್ಪೆಕ್ಟ್ ನಮಗೆ ಮೊದಲಿತ್ತ ಪ್ರಿಯರೇ? ಈ ರೆಸ್ಪೆಕ್ಟ್ ನಮಗೆ ಮೊದಲಿತ್ತ? ನಮ್ಮನ್ನ ಯಾರು ಕೂಡ ಗಣನೆಗೆ ತೆಗೆದುಕೊಳ್ತಾ ಇರಲಿಲ್ಲ. ಏನಾದ್ರು ಒಂಚೂರು ನಮ್ಗೆ ಆಶೀರ್ವಾದ ಒಳ್ಳೇದಾಯ್ತು ಅಂತಂದ್ರೆ ಹೊಟ್ಟೆ ಕಿಚ್ಚಿಬಿಡೋರೇ ಜಾಸ್ತಿ. ಇವತ್ತಿನ ದಿವಸ ನಾವು ಒಂದನ್ನು ಅರ್ಥಕೊಳ್ಳಬೇಕು, ನಮಗೆ ದೇವ ಜನರು ಮುಖ್ಯ ಆಗಿದ್ದಾರೆ ಪ್ರೇರೆ. ದೇವ ಜನರನ್ನ ನಾವು ಪ್ರೀತಿ ಮಾಡಬೇಕು, ದೇವ ಜನರನ್ನ ನಾವು ಮಾನಿಸ್ಬೇಕು, ದೇವರ ಜನರನ್ನ ನಾವು ಸನ್ಮಾನಿಸಬೇಕು, ದೇವ ಜನರನ್ನ ನಾವು ಪ್ರೀತಿಸಬೇಕಾಗಿದೆ. ನಿಮ್ಮ ಕುಟುಂಬದ ಸದಸ್ಯರು ಸೆಕೆಂಡರಿ. ಒಂದು ವೇಳೆ ಅವರು ರಕ್ಷಣೆ ಹೊಂದಿದ್ರೆ ನಾನು ಅದನ್ನ ಹೇಳ್ತಾ ಇಲ್ಲ. ರಕ್ಷಣೆ ಹೊಂದದಿರುವಂತಹ ಕುಟುಂಬಸ್ಥರಿಗಿಂತ ನಿಮಗೆ ಯಾರ ಪ್ರೀತಿ ಪಾತ್ರರಾಗಬೇಕು?
ದೇವರ ಮಕ್ಕಳು ಪ್ರೀತಿ ಪಾತ್ರರಾಗಬೇಕು. ದೇವರ ಮಕ್ಕಳು ಪ್ರೀತಿ. ಒಂದು ವೇಳೆ ನಾನು ಹೇಳೋದು, ನಿಮ್ಮ ತಂದೆ ತಾಯಿ ಅಥವಾ ನಿಮಗೆ ಸಹೋದರ ಸಹೋದರಿದ್ದಾರೆ, ನಿಷ್ಕಳಂಕವಾದ ಪ್ರೀತಿ ಅವ್ರು ನಿಮ್ಗೆ ಕೊಡ್ತಾ ಇದ್ದಾರೆ. ಯಥಾರ್ಥವಾದ ಪ್ರೀತಿ ಮಾಡ್ತು ಸಂತೋಷವಾಗಿ ಚೆನ್ನಾಗಿದ್ದೀರಾ ಅನ್ಕೊಂಡು ಕೇಳುವಾಗ ಆ ಚೆನ್ನಾಗಿದ್ದೀರಾ ಅನ್ನುವಂತ ಮಾತಲ್ಲಿ ನಿಜವಾದ ಪ್ರೀತಿ ಇದೆಯಾ? ಮತ್ತೆ ಯಾಕೆ ಅವ್ರ ಮುಂದೆ ನಮಗೆ ಹೆಚ್ಚಾದ ಮಮತೆ? ನಿಮ್ಗೆ ಇಲ್ಲಿ ಪ್ರೈಸ್ ದ ಲಾರ್ಡ್ ಹೇಳ್ತಾರಲ್ಲ, ಯಾವ ಮಧ್ಯದಲ್ಲಿ ನಡೆಯುವ ಚಿಕ್ಕ ಪುಟ್ಟ ವಿಚಾರಗಳನ್ನ ಬಿಟ್ಟು ಕೆಲವು ಬಡವರು, ಕೆಲವರು ತಾಯಿಯಂದಿರು, ಕೆಲ ಅಜ್ಜಿಯಂದಿರು ಬಂದು ಪ್ರೈಸ್ ದ ಲಾರ್ಡ್ ಅಂತ ಅನ್ಕೊಂಡು ಪ್ರೀತಿಯಿಂದ ಮಾತಾಡೋಲ್ಲ. ಆ ಪ್ರೀತಿ ನಿಮಗೆ ಲೋಕದಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಆ ಪ್ರೀತಿ ನಿಮಗೆ ಎಂದಿಗೂ ಕೂಡ ಲೋಕದಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಾನು ಏನು ಪ್ರಯತ್ನ ಪಡ್ತಾ ಇದ್ದೀನಿ ಇವತ್ತಿನ ದಿವಸ ನಿಮ್ಮ ಮನಸ್ಸನ್ನ ಆ ಒಂದು ನಾಟಕೀಯವಾಗಿ ಕಪಟವಾಗಿ ಮಾತಾಡುವಂತ ಕುಟುಂಬಸ್ಥರನ್ನ ಬಿಟ್ಟು ನೀನು ದೇವ ಜನರ ಕಡೆ ದೇವ ಜನರನ್ನ ಪ್ರೀತಿಸುವವನಾಗಿರಬೇಕು. ಹಲ್ಲೆಲೂಯಾ. ನಾವು ಮೊದಲು ನಮಗೆ ಯಾರ್ದಾದ್ರೂ ವಿಚಾರ ಬಂದಾಗ ನಾವು ಏನ್ ಕೇಳ್ತೀವಿ ಗೊತ್ತಾ? ಅವ್ರು ದೇವರನ್ನು ನಂಬಿದಾರ ಅಂತ ಕೇಳ್ತೀವಿ. ಯಾಕಂದ್ರೆ ದೇವರನ್ನ ನಂಬಿದವರೇ ನಮಗೆ ಮೊದಲಾಗಿದ್ದಾರೆ. ಹಲ್ಲೆಲೂಯಾ. ದೇವರನ್ನ ನಂಬಿದವರೇ ನಮಗೆ ಮೊದಲನೇ ಸ್ಥಾನದಲ್ಲಿರುವವರಾಗಿದೆ. ಮೂರನೇದಾಗಿ ಫಿಲಮಿನ ಬಗ್ಗೆ ನಾವು ಮೂರನೇದನ್ನ ಇವತ್ತು ಹೇಳಿ ನಾವು ಮುಗಿಸಿಕೊಳ್ಳೋಣ. ನಂಬಿಕೆಯನ್ನು ಕುರಿತು, ಆದ ರೀತಿಯಲ್ಲಿ ದೇವಜನರ ಪ್ರೀತಿಯನ್ನು ಕುರಿತು ಕೇಳಿದ್ದರಿಂದ ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲಾ ಸುವರಗಳನ್ನು ಕುರಿತು ನಿನಗಿರುವಂತ ತಿಳುವಳಿಕೆ, ನಿನ್ನ ತಿಳುವಳಿಕೆಯನ್ನು ಹೊಂದುತ್ತಿರುವಲ್ಲಿ ನಮಗೆ ಕ್ರಿಸ್ತನ ಸುವರಗಳು ಅಂದ್ರೆ ವರದಾನಗಳ ಬಗ್ಗೆ ತಿಳುವಳಿಕೆ ಇದೆಯಾ? ತಿಳುವಳಿಕೆ ಇದೆಯಾ? ಎಷ್ಟು ಜನ ಅನ್ಯ ಭಾಷೆ ವರದಾನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಇನ್ನೂ ಆ ಕಾನ್ಫಿಡೆನ್ಸ್ ಇಲ್ಲ ನಮ್ಮಲ್ಲಿ, ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು. ಯಾಕಂದ್ರೆ ಅನ್ಯ ಭಾಷೆ ವರದಾನ ಇದೆಯಲ್ಲ, ಇಕ್ಕಟ್ಟುಗಳ ಮಧ್ಯದಲ್ಲಿ ನಮಗೆ ಬಿಡುಗಡೆಯನ್ನು ಕೊಡುವಂತಹ ವರದಾನ ಆಗಿದೆ. ಹಲ್ಲೆಲೂಯಾ. ಗಲಿಬಿಲಿ ಇದೆ ಅಂತ ಸರಿ, ಆದ್ರೆ ಗಲಿಬಿಲಿಯನ್ನು ಯಾಕೆ ನಾವು ನಮ್ಮದಾಗಿಸಿಕೊಳ್ಳಬೇಕು? ಈಗ ನಾನು ಕೂಡ ನಿಮ್ಮ ರೀತಿಯಲ್ಲಿ ರಕ್ಷಣೆ ಹೊಂದಿದವನು. ನಾನು ಕೂಡ ಆ ಒಂದು ಶಿಶುವಾಗಿ ಕರ್ತನ ಸನ್ನಿಧಾನ ಬರುವಾಗ ಪ್ರಿಯಾಂಕ ಪಕ್ಕದಲ್ಲಿ ನಿಂತಿರುವಂತ ಪ್ರಿಯಾಂಕ ಮಾತಾಡ್ತಾ ಇದ್ದಾಳೆ, ಆಂಟಿ ಮಾತಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಜನರೆಲ್ಲ ಮಾತಾಡ್ತಿದ್ದಾರೆ, ಅದರದ್ದು ಪವರ್ ಇದೆ ಅಂತ ಅನ್ಕೊಂಡು ಹೇಳ್ತಾರೆ. ಆವಾಗ ನಾನು ಚಿಕ್ಕ ಒಂದು ಐಸ್ ಕ್ಯಾಂಡಿ ನೋಡಿದಾಗ ಮಗು ಹೇಗೆ ಕುಣಿಯುತ್ತೋ, ಒಂದು ಚಾಕ್ಲೇಟ್ ನೋಡಿದಾಗ ಯಾವ ರೀತಿಯಲ್ಲಿ ಮಗು ಕುಣಿಯುತ್ತೋ, ಆ ವರದಾನವನ್ನು ಪಡೆದುಕೊಳ್ಳುವುದಕ್ಕೆ ನಾನು ಕರ್ತನ ಒಂದು ಪ್ರಾರ್ಥನೆ ಮಾಡಿದೆ. ಪ್ರಿಯರೇ, ನೀನು ನನಗೆ ಕೊಡ್ಲೇಬೇಕು. ಆ ಒಂದು ಶಕ್ತಿ, ಆ ಒಂದು ವರದಾನದಲ್ಲಿರುವಂತ ಬೆಲೆ ಏನು ನನಗೆ ಗೊತ್ತಿಲ್ಲ, ಅದರ ಟೀಚಿಂಗ್ ನನಗೆ ಗೊತ್ತಿಲ್ಲ, ಅದರ ಉಪದೇಶ ನನಗೆ ಗೊತ್ತಿಲ್ಲ, ಅದರ ಡಾಕ್ಟ್ರಿನ್ ನನಗೆ ಗೊತ್ತಿಲ್ಲ, ಅದರಿಂದ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅವರೆಲ್ಲರೂ ಮಾತಾಡ್ತಿದ್ದಾರೆ, ಅಲ್ಲೊಂದು ಏನೋ ಒಂದು ಶಕ್ತಿ ಇದೆ, ಅಲ್ಲೊಂದು ಏನೋ ಸುವಾಸನೆ ಇದೆ, ಅಲ್ಲೊಂದು ಏನೋ ಬಿರಿಯಾನಿ ಸುವಾಸನೆ ಬಂದಾಗ ನನಗೆ ಅನಿಸ್ತಾ ಇದೆ, ಅದು ನನಗೆ ಬೇಕೇ ಬೇಕು ಎಂದು ಕೇಳಿದಾಗ ಕರ್ತನು ಕೊಡುವಾತನಾಗಿದ್ದೇನೆ. ಪ್ರಿಯರೇ, ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ನಂಬುತ್ತೇನೆ ಪ್ರಿಯರೇ, ನೀವು ನಂಬಿಕೆಯಿಂದ ಕೇಳೋದಾದ್ರೆ ಕರ್ತನ ಅನೇಕರ ಬಾಯಲ್ಲಿ ನಾಲಿಗೆಯಲ್ಲಿ ಅನ್ಯ ಭಾಷೆಯ ವರದಾನವನ್ನು ಮಾತನಾಡುವಂತೆ ಕರ್ತನು ಕೃಪೆ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ನಂಬಿಕೆ ಇರಬೇಕು. ನಮ್ಮ ಬಾಯಲ್ಲಿ ಬರುವಂತ ಅಂತ ಅನ್ಕೊಂಡು ಬರುವಂತ ಅದನ್ನ ಅರ್ಥ ಆಗ್ಲಿಲ್ಲ ಅಂತ ಅನ್ಕೊಂಡು ಅದನ್ನ ಬಿಟ್ಟು ಬಿಟ್ರೆ ನಾವು ದೇವರ ಒಂದು ಶಕ್ತಿಯನ್ನು ಅನುಭವ ಮಾಡೋದಕ್ಕಾಗೋದಿಲ್ಲ. ಎಂತೆಂತ ಇಕ್ಕಟ್ಟು ಗೊತ್ತಾ, ಎಂತೆಂತ ಇಕ್ಕಟ್ಟು ಗೊತ್ತಾ ನಮ್ಮ ಜೀವಿತದಲ್ಲಿ. ಈ ಒಂದು ನಮಗೆ ಗೊತ್ತಿಲ್ಲದೆ ನಮ್ಮ ನಾಲಿಗೆ ಮಾತಾಡೋದಕ್ಕೆ ಪ್ರಾರಂಭಿಸುತ್ತೆ. ಯಾಕಂದ್ರೆ ಆ ಭಾಷೆಯಲ್ಲಿ ಮಾತಾಡೋದು ಯಾರ ಜೊತೆ ಮಾತಾಡ್ತಿರ್ತಾನೆ? ದೇವರ ಜೊತೆ ಮಾತಾಡ್ತಿರ್ತಾನೆ. ಅದು ಸೈತಾನನಿಗೆ ಅರ್ಥ ಆಗುದಿಲ್ಲ. ಬೇರೆ ಸೈತಾನನಿಗೆ ಅರ್ಥ ಆಗುತ್ತೆ. ನಮ್ಮ ಭಾಷೆ ಕನ್ನಡ ಭಾಷೆ ಸೈತಾನನಿಗೆ ಅರ್ಥ ಆಗುತ್ತೆ. ಆದ್ರೆ ಈ ಅನ್ಯ ಭಾಷೆ ಇದೆಯಲ್ಲ, ಅನ್ಯ ಭಾಷೆ ನಾವು ಮಾತಾಡುವ ವರ್ಡ್ಗಳು ಬೇರೆ ಇರ್ಬೋದು, ಆದ್ರೆ ನಿನ್ನ ಮನಸ್ಸಿನಿಂದ ಅದರ ಬರುವಂತ ಅರ್ಥ ಇದೆಯಲ್ಲ, ಅದು ನಿನಗೆ ಮತ್ತು ನಿನ್ನ ದೇವರಿಗೆ ಮಾತ್ರವೇ ಗೊತ್ತಿರುತ್ತೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಪ್ರಿಯರೇ, ಆ ಸುವರಗಳ ತಿಳುವಳಿಕೆ ನಮಗೆ ಬೇಕು. ಫಿಲೋಮನನಿಗೆ ಯಾವಿತ್ತಂತೆ? ಆ ವರದಾನಗಳ ತಿಳುವಳಿಕೆ ಆತನಲ್ಲಿ ಇದ್ದು ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಂಡ 3 ವಿಚಾರಗಳ ಕಲಿತಿದೆ. ಒಂದೊಂದು ಏನಂತೆ ಅವರನ್ನ ಏನ ಹೇಳ್ತಾ ಇದ್ದಾನೆ? ಒಂದು ನಿನ್ನಲ್ಲಿರುವಂತ ನಂಬಿಕೆ, ಅದನ್ನ ನಾನು ಇಲ್ಲಿ ಕೋಟ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಿನ್ನ ನಂಬಿಕೆ ಅದು ಶ್ರೇಷ್ಠವಾದ. ಎರಡನೇದಾಗಿ ದೇವಜನರ ಮೇಲಿದ್ದಂತ ಪ್ರೀತಿ. ಕುಟುಂಬ ಸಹೋದರರು ಸೆಕೆಂಡರಿ, ರಕ್ಷಣೆ ಇಲ್ಲದಿದ್ರೆ ರಕ್ಷಣೆ ಆದಂತ ಸಹೋದರರು, ರಕ್ಷಣೆ ಆದಂತ ಸಹೋದರಿಯರು ಮತ್ತು ದೇವ ಸೇವಕರು ನನಗೆ ಪ್ರಾಮುಖ್ಯ ಅಂತ ಹೇಳುವವರು ಇರಬೇಕು. ಹಲ್ಲೆಲೂಯಾ. ಮೂರನೇದಾಗಿ ದೇವರ ವರದಾನಗಳಲ್ಲಿ
ಮಧ್ಯದಲ್ಲಿರುವಂತಹ ಸುವರಗಳಲ್ಲಿ ಇದ್ದಂತಹ ಅವನ ನಾಲೆಜ್. ಹಲ್ಲೆಲೂಯ. ಇವತ್ತಿನ ದಿವಸ ಆ ನಾಲೆಜ್ ಇಲ್ಲದೆ ನಾವು ಕೂತಿದ್ದೇವೆ. ನಾವು ಕೇಳುವಾಗ ಏನನ್ನು ಕೂತಿದ್ದೇವೆ? ಕರ್ತನೆ ನನ್ನ ಸಂಬಳ ಹೆಚ್ಚಿಸು, ಕರ್ತನೆ ನನಗೆ ಏನಾದ್ರೂ ಒಂದು ಬೇಕು ಅಂತಂದ್ರೆ ಅದನ್ನು ತೆಗೆದುಕೊಡು, ಇದನ್ನು ತೆಗೆದುಕೊಡು, ಇದಾಗ್ಲಿ ಅದಾಗ್ಲಿ ಅಂತ ಅನ್ಕೊಂಡು ಹೇಳ್ತಾ ಇದ್ದೆ. ಆದ್ರೆ ನೀನು ಯಾವುದೇ ಇಕ್ಕಟ್ಟು ಬರುತ್ತಲ್ಲ, ನೀನು ಅನ್ಯ ಭಾಷೆ ವರದಾನವನ್ನು ನೀನು ಕೇಳೋದಾದ್ರೆ ಆ ಇಕ್ಕಟ್ಟಿನ ಮಧ್ಯದಲ್ಲಿ ನಿಂತು ನೀನು ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಕರ್ತನು ಅಲ್ಲಿ ಬಿಡುಗಡೆಯನ್ನ ಕೊಡುವಾತನಾಗಿ. ಹಲ್ಲೆಲೂಯ. ಅದು ನಿನ್ನ ಆಫೀಸ್ ಆಗಿರ್ಬೋದು, ನಿನ್ನ ಪರ್ಸನಲ್ ಕೆಲಸ ಆಗಿರ್ಬೋದು, ನಿನ್ನ ಮಕ್ಕಳ ವಿಚಾರ ಆಗಿರ್ಬೋದು, ಗಂಡನ ವಿಚಾರ ಆಗಿರ್ಬೋದು, ಗಂಡ ಹೆಂಡತಿಯ ವಿಚಾರ ಆಗಿರ್ಬೋದು, ಅಧಿಕಾರಿಗಳ ಮಧ್ಯದಲ್ಲಿ ಆಗಿರಬಹುದು, ನೀವು ಅಧಿಕಾರಿಗಳ ಆಫೀಸ್ಗೆ ಹೋಗುವಂತವರ ಸಮಯದಲ್ಲಿ ಆಗಿರಬಹುದು, ರಾಜಕೀಯ ವ್ಯಕ್ತಿಗಳ ಮಧ್ಯದಲ್ಲಿರುವಾಗ ಆಗಿರಬಹುದು, ನೀನು ಅನ್ಯ ಭಾಷೆಯಿಂದ ಮಾತನಾಡುವಾಗ, ದೇವರಲ್ಲಿ ನೀನು ಸಂವಹನ ಮಾಡುವಾಗ ದೇವರು ದೊಡ್ಡ ಬದಲಾವಣೆಯನ್ನು ತರುವಾತನಾಗಿದ್ದಾನೆ. ಹಲ್ಲೆಲೂಯ. ಅಸಾಧಾರಣವಾದ ಕಾರ್ಯಗಳು ನಡೆಯುವಂತದಾಗಿದ್ದಾರೆ. ಈ ಸಮಯದಲ್ಲಿ ಕರ್ತನ ಸನ್ನಿಧಾನ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಫಿಲೇಮೋನನ ರೀತಿಯಲ್ಲಿ ನಂಬಿಕೆ ನಮ್ಮಲ್ಲಿ ಇದೆಯಾ? ಎರಡನೇದಾಗಿ ಫಿಲೇಮೋನನ ರೀತಿಯಲ್ಲಿ ದೇವ ಜನರನ್ನು ನಾವು ಪ್ರೀತಿ ಮಾಡ್ತಾ ಇದ್ದೇವೆ. ಫಿಲೇಮೋನನ ರೀತಿಯಲ್ಲಿ ಸುವರಗಳ ಒಂದು ತಿಳುವಳಿಕೆ ನಮ್ಮಲ್ಲಿ ಇದೆಯಾ? ಅದನ್ನ ಕೇಳಿಕೊಳ್ಳೋಣ. ಕರ್ತನ ಸಂತನೇ, ನನಗೆ ನಂಬಿಕೆಯನ್ನು ಅನುಗ್ರಹಿಸು, ದೇವ ಜನರ ಮೇಲೆ ಪ್ರೀತಿಯನ್ನು ಅನುಗ್ರಹಿಸು. ಮೂರನೇದಾಗಿ ಕರ್ತನೆ, ನನಗೆ ಕರ್ತನೆ ಪರಿಶುದ್ಧನಾದ ದೇವರೇ, ಕರ್ತನೆ ಈ ಒಂದು ವರದಾನಗಳ ತಿಳುವಳಿಕೆಯನ್ನು ನನಗೆ ದಯಪಾಲಿಸು. ದೇವರ ಅನ್ಯ ಭಾಷೆ ಮಾತ್ರವಲ್ಲ ಕರ್ತನೆ, ಉಳಿದ ಎಲ್ಲಾ 9 ವರದಾನಗಳ ನಾಲೆಜ್ ಅನ್ನ ಕರ್ತನೆ ನೀನು ದಯಪಾಲಿಸುವುದಕ್ಕಾಗಿ ನಿನಗೆ ಸ್ತೋತ್ರ, ದಯಪಾಲಿಸುವುದಕ್ಕಾಗಿ ನಿನಗೆ ಸ್ತೋತ್ರ, ದಯಪಾಲಿಸುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಮ್ಮನ್ನು ನೀನು ತಾನೇ ನಡೆಸು, ಬಲಪಡಿಸಿದ ಪ್ರಸನ್ನತೆ ತುಂಬಿಸು. ಅದರ ದಿವಸ ಫಿಲೇಮೋನನ ವಿಚಾರವಾಗಿ ಪೌಲನು ಹೇಳಿದ ರೀತಿಯಲ್ಲಿ ಕರ್ತನೆ ನಮ್ಮಲ್ಲೂ ಕೂಡ ನಂಬಿಕೆ ಹೆಚ್ಚಿಸು, ನಮ್ಮಲ್ಲೂ ಕೂಡ ದೇವ ಜನರ ಪ್ರೀತಿಯನ್ನು ಹುಟ್ಟಿಸು. ಕರ್ತನೆ 9 ವರದಾನಗಳ ಬಗ್ಗೆ ಕರ್ತನೆ, ಅನ್ಯ ಭಾಷೆ ವರದಾನ ಇರಬಹುದು, ಸತ್ಯ ಅಸತ್ಯ ವಿವೇಚಿಸುವಂತ ಆತ್ಮ ಇರುವುದು, ಯಾವುದಾದ್ರೂ ಕರ್ತನೆ ಬಾಯಲ್ಲಿ ಸುವಾರ್ತೆ ಬಂದಾಗ, ಕರ್ತನೆ ಯಾವ್ದಾದ್ರೂ ಬಾಯಲ್ಲಿ ಕರ್ತನೆ ಮಾತುಗಳು ಬಂದಾಗ ಇದು ಸತ್ಯನ ಸುಳ್ಳನ್ನ ಅನ್ನುವಂತ ಅರಿಯುವಂತ ಕರ್ತನೆ ಆ ವರದಾನವನ್ನು ಕೂಡ ನಮಗೆ ಕೊಡಿಸುವ. ನಾವು ಯಾವುದೇ ರೀತಿಯಲ್ಲಿ ಸುಳ್ಳು ಪ್ರವಾದಿಗಳ ಕೈಗೆ, ಸುಳ್ಳು ಸೇವಕರ ಕೈಗೆ, ಸುಳ್ಳು ಸಹೋದರ ಸಹೋದರಿ ಕೈಗೆ ಸಿಕ್ಕಿ ಹಾಕಿಕೊಳ್ಳದಾಗಿ ಕಾಪಾಡುವುದಕ್ಕಾಗಿ ಸ್ತೋತ್ರ. ವಿರೋಧವಾಗಿ ಕಾರ್ಯ ಮಾಡುವಂತಹ ಎಲ್ಲಾ ಸೈತಾನನ ಅಂಧಕಾರ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಚ ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸಿ ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಸಲ್ಲಿಸಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೆನ್.